ದಾವಣಗೆರೆಯ ಧಣಿ ಶ್ಯಾಮನೂರು ಶಿವಶಂಕರಪ್ಪ ಇನ್ನೂ ನೆನಪು ಮಾತ್ರ. ದಾವಣಗೆರೆಯ ಕಲ್ಲೇಶ್ವರ ರೈಸ್ ಮಿಲ್ನಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರಿದೆ. ಧರ್ಮಪತ್ನಿಯ ಸಮಾಧಿ ಪಕ್ಕದಲ್ಲಿ ನಡೆದಂಥ ಅಂತ್ಯಕ್ರಿಯೆ ಇದು. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಿದೆ. ಪಂಚಪೀಠಾಧೀಶರು ಪಾದೋದಕದ ಮೂಲಕ ಪೂಜೆಯನ್ನು ನೆರವೇರಿಸಿದ್ದಾರೆ. ಕ್ರಿಯಾ ಸಮಾಧಿಯಲ್ಲಿ ವಿಭೂತಿಯ ಗಟ್ಟಿಯನ್ನು ಬಳಸಿ ಅಂತ್ಯಕ್ರಿಯೆ ನೆರವೇರಿದೆ. ಅಂತಿಮ ವಿಧಿವಿಧಾನ ನಡೆಸಿರೋದು ಪುತ್ರ SS ಮಲ್ಲಿಕಾರ್ಜುನ್. ಶಿವ ಪಾರ್ವತಿ ಪದ್ಧತಿ ಮೂಲಕ ನಡೆದಂಥ ಅಂತ್ಯಸಂಸ್ಕಾರ ಇದು. ಪಂಚಪೀಠದ ಜಗದ್ಗುರುಗಳ ಸಮ್ಮುಖದಲ್ಲಿ ಅಂತ್ಯಕ್ರಿಯೆ ನೆರವೇರಿದೆ. ಬಾಳೆಹೊನ್ನೂರು ಶ್ರೀ ರಂಭಾಪುರಿ ಪೀಠದ ಸ್ವಾಮೀಜಿ ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ಉಜ್ಜಯಿನಿ ಪೀಠದ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಶ್ರೀಶೈಲ ಪೀಠದ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶ್ರೀಕಾಶಿ ಪೀಠದ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ, CM DCM ಮಲ್ಲಿಕಾರ್ಜುನ ಖರ್ಗೆ ಇದರಲ್ಲಿ ಹಾಜರಿದ್ದರು. ಶ್ಯಾಮನೂರು ಅವರು ದಾವಣಗೆರೆಯಲ್ಲಿ ಸಾಮ್ರಾಜ್ಯವನ್ನೇ ಕಟ್ಟದಂಥವರು, ಜನಾನುರಾಗಿ ವ್ಯಕ್ತಿ, ದಾವಣಗೆರೆಯ ಧರ್ಮದರ್ಶಿ ಅಂದರೂ ಕೂಡ ತಪ್ಪಿಲ್ಲ. ಕೈಗಾರಿಕೆಗಳು ನೆಲಕಚ್ಚಿದಂಥ ಕಾಲಘಟ್ಟದಲ್ಲಿ ದಾವಣಗೆರೆಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಮಾಡಿದಂಥ ಧೀಮಂತ ವ್ಯಕ್ತಿ ಶ್ಯಾಮನೂರು ಶಿವಶಂಕರಪ್ಪ ಅವರು. 15,000ಕ್ಕಿಂತ ಹೆಚ್ಚಿನ ಜನರಿಗೆ ಉದ್ಯೋಗ ಕೊಟ್ಟು ಅವರಿಗೆ ಅನ್ನದ ದಾರಿ ತೋರಿಸಿದಂತಹ ಮಹಾನ್ ವ್ಯಕ್ತಿ ಶ್ಯಾಮನೂರು ಅವರು. ದಾಸೋಹವನ್ನು ಕೇವಲ ಶ್ರೀಗಳು ಮಾತ್ರನೂ ಮಾಡಬೇಕಾಗಿಲ್ಲ, ಸ್ವಾಮೀಜಿಗಳು ಮಾತ್ರನೇ ಮಾಡಬೇಕಾಗಿಲ್ಲ. ದಾಸೋಹವನ್ನು ಮನಸ್ಸಿರ್ತಕ್ಕಂಥ ಯಾವ ವ್ಯಕ್ತಿ ಬೇಕಾದರೂ ಮಾಡಬಹುದು ಅಂಥೇಳಿ ಒಂದು ಮಧ್ಯಮ ವರ್ಗದಿಂದ ಬಂದಂಥ ಒಬ್ಬ ವ್ಯಕ್ತಿ ದೊಡ್ಡ ಮಟ್ಟದ ಶ್ರೀಮಂತರಾಗಿ ದೊಡ್ಡ ಉದ್ಯಮವನ್ನು ಕಟ್ಟಿ ಸಾಮ್ರಾಜ್ಯವನ್ನು ಕಟ್ಟಿ ಅನೇಕರಿಗೆ ಅನ್ನದಾನದ ಒಂದು ಮಾರ್ಗದರ್ಶಕರಾಗಿ ಆಸರೆ ಕೊಟ್ಟವರಾಗಿ ಅವರು ಗುರುತಿಸ್ಕೊಂಡಿದ್ದರು. ರಾಜಕಾರಣಕ್ಕೆ ಬಂದಿದ್ದ ತಡವಾಗಿಯೇ 62 ವರ್ಷಕ್ಕೆ ಅವರು ರಾಜಕಾರಣದಲ್ಲಿ ಬಂದು ಮೊಟ್ಟ ಮೊದಲಿಗೆ MLA ಆಗ್ತಾರೆ. 83ನೇ ವಯಸ್ಸಲ್ಲಿ ಹೆಚ್ಚು ಕಡಿಮೆ ಅವರು ಆ ಟೈಮಲ್ಲಿ ಅವರು ಮಿನಿಸ್ಟರ್ ಆದಂಥವರು. ಭಾಳ ತಡವಾಯಿತು ಅವ್ರದ್ದು ರಾಜಕಾರಣದ ಪ್ರವೇಶ. ಸೊ ಹಾಗಿದ್ದಾಗಿಯೂ ಕೂಡ ರಾಜಕಾರಣಿ ಅಲ್ಲದೇ ಇದ್ದರೂ ಏನೆಲ್ಲ ಕೆಲಸವನ್ನು ಮಾಡಬೇಕಾಗಿತ್ತು ಅವರ ಶಕ್ತ್ಯಾನುಸಾರವಾಗಿ ಅದನ್ನು ಅವರು ಮಾಡಿದರು. ಅಂತಹ ಶ್ಯಾಮನೂರು ಶಿವಶಂಕರಪ್ಪನವರು ಇನ್ನೂ ನೆನಪು ಮಾತ್ರ. ಈಗಾಗಲೇ ಅವರು ಮಣ್ಣಲ್ಲಿ ಮಣ್ಣಾಗಿದ್ದಾರೆ.